ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಲಕ್ಕಿ ವಂಶ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋ ಬಂದು ಮುಟ್ರುಮುನಿಯಿಂದ ನಾವು ಹಲ್ಲು ನೋವಿದ್ದರೆ ಹೇಗೆ ಅದಕ್ಕೆ ಔಷಧಿ ಮಾಡ್ಕೊಳ್ಬೋದು ಅನ್ನೋದನ್ನು, ಹೋಮ್ ರೆಮಿಡಿ ಮಾಡಿಕೊಂಡು ನಾವು ವಾಸಿ ಮಾಡ್ಕೋಬೋದು ಅನ್ನೋದನ್ನು ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ನಾನು ಮುಟ್ರುಮುನಿನ ಕಿತ್ಕೊಂಡು ಬಂದು ಅದು ಮುಟ್ಟಿದ ತಕ್ಷಣ ಹಿಂಗೆ ಮರೆಸ್ಕೊಳ್ಳುತ್ತೆ ನೋಡಿ. ಈ ಥರ ಮುಟ್ಟಿದ ತಕ್ಷಣವೇ ಹಂಗೇ ಇದಾಗಿಬಿಡುತ್ತೆ. ಇದ್ರದ್ದು ಎಲೆ, ಕಾಂಡ ಮತ್ತು ಬೇರು ಪ್ರತಿಯೊಂದು ಔಷಧಿ ಗುಣಗಳಿರೋದ್ರಿಂದ ಪ್ರತಿಯೊಂದು ಇದು ಪವರ್ಫುಲ್ ಔಷಧಿ. ಈ ಔಷಧಿನ ಮಾಡೋದು ಹೇಗೆ ಅನ್ನೋದನ್ನು ನೋಡ್ಕೊಳ್ಳೋಣ. ನಾನು ಇದ್ರದ್ದು ಬೇರು ತೊಗೊಳ್ಬೇಕು. ಬೇರು ಮತ್ತು ಕಾಂಡ, ಸೊಪ್ಪು ಯಾವುದೇ ಆದ್ರೂ ಇದು ತುಂಬಾ ಹೋಮ್ ರೆಮಿಡಿ ಮಾಡೋದಕ್ಕೆ ಅನುಕೂಲವಾಗಿದೆ. ಇದನ್ನು ಹೇಗೆ ಮಾಡ್ಕೊಳ್ಳೋದು ಅನ್ನೋದನ್ನು ಇವಾಗ ನಾನು ಈ ವಿಡಿಯೋ ಮುಖಾಂತರ ತೋರಿಸ್ತಾ ಇದ್ದೀನಿ. ಇದನ್ನೆಲ್ಲೂ ಸ್ಕಿಪ್ ಮಾಡ್ದಂಗೆ ಫುಲ್ಲು ನೋಡಿ, ನಿಮಗೆ ಅರ್ಥ ಆಗುತ್ತೆ. ಹಲ್ಲು ನೋವಿದ್ದರೆ ಒಂದು 2-3 ದಿನ ಇದ್ರದ್ದು ಕಷಾಯ ಮಾಡಿಕೊಂಡು ಕುಡಿದ್ರೆ ಉಪಶಮನ ಆಗುತ್ತೆ, ಹಲ್ಲು ನೋವೇ ಇರಲ್ಲ. ನಾನು ಇಲ್ಲಿ 1 ಪಾವಷ್ಟು ನೀರು ಹಾಕ್ಕೊಂಡು ಸ್ಟವ್ ಮೇಲೆ ಇಟ್ಕೊಳ್ತಾ ಇದ್ದೀನಿ. ಇವಾಗ ಇದನ್ನು ಚೆನ್ನಾಗಿ ವಾಶ್ ಮಾಡಿಕೊಂಡು ಮುಟ್ರುಮುನಿನ ಬೇರನ್ನು ಕಟ್ ಮಾಡ್ಕೊಳ್ಬೇಕು. ಮುಳ್ಳು ಜಾಸ್ತಿ ಇದೆ, ಹಾಗಾಗಿ ಜೋಪಾನವಾಗಿ ಕಟ್ ಮಾಡ್ಕೊಳ್ಳಿ. ಮುಳ್ಳು ಚುಚ್ಚಿಸ್ಕೊಳ್ಬೇಡಿ, ತುಂಬ ಜೋಪಾನವಾಗಿ ಕಟ್ ಮಾಡ್ಕೊಳ್ಳಿ. ಆಮೇಲೆ ಈ ಕಾಂಡ ಕೂಡ ಎಲ್ಲ ಉಪಯೋಗಕ್ಕೆ ಬರುತ್ತೆ. ನಾನಿವಾಗ ಈ ಬೇರನ್ನು ಹೇಗೆ ನಾವು ಇದನ್ನು ತೊಳೆದು ಮತ್ತು ಜಜ್ಜಬೇಕು, ನೀಟಾಗಿ ತೊಳ್ಕೊಂಡು ವಾಶ್ ಮಾಡಿಕೊಂಡು ಜಜ್ಕೊಳ್ಳಿ. ಜಜ್ಕೊಂಡು ಆದಮೇಲೆ ಇದನ್ನು ಆ ನೀರೊಳಗಡೆ ನಾವು ಈಗ ಸ್ಟವ್ ಮೇಲೆ ಇಟ್ಟಿರೋ ಅಂಥ ನೀರಿಗೆ 1 ಪಾವು ನೀರಿಗೆ ಅದು ಅರ್ಧ ಪಾವು ಅಥವಾ 1/4 ಪಾವು ಬರಬೇಕು, ಕುದ್ದು ಅದನ್ನು ಹಾಕ್ಕೊಳ್ಬೇಕು. ಹಾಕ್ಕೊಂಡಾದಮೇಲೆ ನೋಡಿ, ಹೀಗೆ ತುಂಬಾ ಪವರ್ಫುಲ್ ಔಷಧಿ ಇದು, ತುಂಬಾ ಚೆನ್ನಾಗಿರುತ್ತೆ. ಇದನ್ನು ನೀವು ಕೂಡ ಒಮ್ಮೆ ಮಾಡಿ ಟ್ರೈ ಮಾಡ್ಬೋದು. ಈಗ ಇದರೊಳಗಡೆ ನೋಡಿ ಹಾಕ್ತಾ ಇದ್ದೀನಿ ನಾನು. ಇದು ಚೆನ್ನಾಗಿ ಕುದಿಬೇಕು. ಇದ್ರ ಜೊತೆಗೆ ನೀವು ಸೊಪ್ಪು ಮತ್ತು ಕಾಂಡ ಎಲ್ಲವನ್ನು ಕೂಡ ಕಟ್ ಮಾಡಿ ಹಾಕ್ಕೊಳ್ಳಿ. ಹಾಕ್ಕೊಂಡಾದಮೇಲೆ ಅದನ್ನು ಚೆನ್ನಾಗಿ ತೊಳ್ಕೊಂಡು ಇದ್ರ ಎಲೆಗಳು ಎಲ್ಲದೂ ಕೂಡ ಉಪಯೋಗಕ್ಕೆ ಬರುತ್ತೆ. ಯಾವುದೂ ವೇಸ್ಟ್ ಆಗೋಂಥ ಇದರಲ್ಲಿಲ್ಲ. ನನಗೆ ಇಲ್ಲಿ ಮುಳ್ಳು ಚುಚ್ಕೊಳ್ಳುತ್ತೆ ಅನ್ನೋ ಉದ್ದೇಶಕ್ಕೆ ಬಟ್ಟೆನ ಹಾಕ್ಕೊಂಡು ಈ ಥರ ಕಟ್ ಮಾಡ್ಕೊಳ್ಳಿ. ಕಟ್ ಮಾಡಿಕೊಂಡು ಚೆನ್ನಾಗಿ ವಾಶ್ ಮಾಡಿ ಆ ನೀರೊಳಗಡೆ ಹಾಕಿದ್ರೆ ಇದ್ರ ರಸ ಕೂಡ ಅದರಲ್ಲಿ ಬಿಡುತ್ತೆ. ಈ ರಸ ಬಿಟ್ಟಾಗ ಆ ರಸನ ನಾವು ಸೋಸ್ಕೊಂಡು ಅದನ್ನು ಸ್ವಲ್ಪನೇ ನಾವು ಬಾಯಲ್ಲಿ ತುಂಬಿಕೊಂಡು ಆವಾಗವಾಗ ಮುಕ್ಕಳಿಸ್ತಾ ಇರಬೇಕು. ಉಗಿಯೋದೇನು ಬೇಡ, ಹೊಟ್ಟೆಗೆ ಹೋದ್ರೂ ನೋ ಪ್ರಾಬ್ಲಮ್ಮು. ಬಟ್ ತುಂಬಾ ಔಷಧಿ ಗುಣಗಳಿರೋದ್ರಿಂದ ನೋಡಿ, ಇವಾಗ ಇದಕ್ಕೆ ಹಾಕ್ಬಿಟ್ಟು ಕುದಿಯೋಕ್ಕೆ ಬಿಡಿ. ನೀವು ಈ ತೊಳೆದಿರೋ ಅಂಥ ಇಷ್ಟೂ ಕೂಡ ಅದರೊಳಗೆ ಹಾಕಿ ತುಂಬ ಚೆನ್ನಾಗಿ ರಸ ಬಿಟ್ಕೊಳ್ಳುತ್ತೆ. ಮತ್ತು ಹೀಗೆ ಅದು ಕುದೀತಾ ಇರುತ್ತೆ. ಇದ್ರದ್ದು ಈ ಥರ ಕಾಯಿಗಳಿದೆ ನೋಡಿ, ಕಾಯಿಗಳು ಕೂಡ ಉಪಯೋಗಕ್ಕೆ ಬರುತ್ತೆ. ಮತ್ತು ಇದರ ಎಲೆಗಳು ಕೂಡ ಉಪಯೋಗಕ್ಕೆ ಬರುತ್ತೆ. ಇದರ ಎಲೆಗಳನ್ನು ಏನು ಮಾಡಬೇಕು ಅಂದರೆ, ಅಲ್ಲಿ ಅದ್ರ ಪಾಡಿಗೆ ಅದು ಕಾಯ್ತಾ ಇದೆ. ಈಗ ಈ ಎಲೆಗಳನ್ನೆಲ್ಲ ಬಿಡಿಸ್ಕೊಂಡು ನಿಮ್ಮ ಮನೆಯಲ್ಲಿ ಎಲ್ಲಿ ತುರಿಕೆ, ನವೆ ಆ ಥರ ಆಗಿರುತ್ತೋ ಅದಕ್ಕೆ ಹಚ್ಚುತ್ತಾ ಬನ್ನಿ. ಬೇಗನೆ ಕೂಡ ವಾಸಿಯಾಗುತ್ತೆ. ತುಂಬಾ ಪವರ್ಫುಲ್ಲು ಔಷಧಿ ಕೂಡ ಈ ಮುಟ್ರುಮುನಿ. ಪ್ರತಿಯೊಬ್ಬರು ಈ ಮುಟ್ರುಮುನಿನ ಸರಿಯಾದ ಕೆಲಸ ಮಾಡಲ್ಲ ಅಂತ ಹೇಳೋಕ್ಕೆ ಆಗಲ್ಲ. ತುಂಬ ಚೆನ್ನಾಗಿದೆ ಕೆಲಸ ಮಾಡುತ್ತೆ. ಇದು ಈಗಿನ ಕಾಲದಲ್ಲಿಲ್ಲ, ಆಗಿನ ಕಾಲದಿಂದನೂ, ಹಳೆ ಕಾಲದಿಂದನೂ ಇದನ್ನು ಉಪಯೋಗಿಸ್ತಾನೆ ಇದ್ದಾರೆ. ತುಂಬ ಚೆನ್ನಾಗಿದೆ ಕೆಲಸ ಮಾಡುತ್ತೆ. ಈ ರೀತಿ ಎಲ್ಲಿ ನೆವೆ ಇದೆ, ಕಟ್ತಾ ಇದೆ, ಅಲ್ಲಿಗೆ ಈ ರೀತಿ ಈ ಸೊಪ್ಪನ್ನು ಅರ್ಧ ಹಚ್ಕೊಂಡ್ರೆ ಬೇಗ ವಾಸಿಯಾಗುತ್ತೆ. ಮತ್ತು ಇಲ್ಲಿ ನಾನು ಕಾಯಕ್ಕಿಟ್ಟಿರುವಂಥ ಈ ರಸ ನೋಡಿ, ಇವಾಗ 1/4 ಲೋಟಕ್ಕೆ ಬಂದಿದೆ. ಇದನ್ನು ಸೋಸ್ಕೊಳ್ಬೇಕು. ಒಂದು ಗಾಜಿನ ಗ್ಲಾಸ್ ಇಟ್ಕೊಂಡು ಸೋಸ್ಕೊಳ್ಬೇಕಾಗುತ್ತೆ. ಅದಕ್ಕೆ ಮುಂಚೆ ನೀವು ಈ ಕಾಯಿಗಳನ್ನು ಕೂಡ ಈ ಥರ ನೋಡಿ, ಈ ಕಾಯಿಗಳಿದೆಯಲ್ಲ, ಈ ಕಾಯಿಗಳನ್ನು ನೀವು ಎಲ್ಲ ಒಂದು ಕಡೆ ಇಟ್ಕೊಂಡು ಈ ಕಾಯಿಗಳನ್ನು ಇದನ್ನು ಕೂಡ ಜಜ್ಜಿಬಿಟ್ಟು ಕಷಾಯ ಮಾಡಿ, ಯೂರಿನ್ ಇನ್ಫೆಕ್ಷನ್ ಆಗಿದ್ದರೆ ಆ ಯೂರಿನ್ ಇನ್ಫೆಕ್ಷನ್ಗೆ ಈ ರೀತಿ ಇದನ್ನು ನೀರನ್ನು ತಗೊಂಡು ಚೆನ್ನಾಗಿ 1 ಲೋಟ ನೀರಿಟ್ಟು ಅರ್ಧ 1/4 ಲೋಟ ಬರೋವರೆಗೆ ಮಾಡಿಕೊಂಡು ನಾವು ಕ್ಲೀನಾಗಿ ವಾಶ್ ಮಾಡಿಕೊಂಡು ಆ ನೀರನ್ನು ನಾವು ಅಲ್ಲಿ ಯೂರಿನ್ ಇನ್ಫೆಕ್ಷನ್ ಆಗಿರೋ ಕಡೆಯೇ ಹಾಕ್ಕೊಂಡ್ರೆ ಮತ್ತೇನು ತೊಳೆಯೋ ಅವಶ್ಯಕತೆ ಇಲ್ಲ. ಹಾಕ್ಕೊಂಡ್ರೆ ಅದು ಬೇಗ ವಾಸಿಯಾಗುತ್ತೆ.
ಈಗ ನೋಡಿ ಒಂದು ಪಾವಿಟ್ಟಿದ್ದು ಒಂದು ಲೋಟ ಬಂದಿದೆ. ಇದನ್ನು ಅವಾಗವಾಗ ಇಡೀ ದಿನ ಮುಕ್ಕಳಿಸ್ತಾ ಇರಬೇಕು. 3 ದಿನ ಈ ರೀತಿ ಮಾಡಿದ್ರೆ ಇದು ಕೂಡ ಬೇಗ ವಾಸಿಯಾಗುತ್ತೆ. ಈ ಯೂರಿನ್ ಇನ್ಫೆಕ್ಷನ್ ಆಗಿರೋದು ಕೂಡ ವಾಸಿಯಾಗುತ್ತೆ. ನೆವೆ ತುರ್ಕೆ ಈ ಥರ ಇರೋದು ಕೂಡ ಈ 3 ವೀಡಿಯೋನು ನೀವು ಗಮನಿಸಿ ನೋಡಿ ಈ ಥರ ಮಾಡ್ಕೊಳ್ಳಿ. ಯಾರಿಗೆ ಏನೇನು ಪ್ರಾಬ್ಲಮ್ ಇದೆ ಮಾಡ್ಕೊಳ್ಳಿ. ಈ ಹೋಮ್ ರೆಮಿಡಿ ತುಂಬಾ ಪವರ್ಫುಲ್ಲು. ಇದಾಗಿತ್ತು ಇವತ್ತಿನ ವೀಡಿಯೋ. ನಾಳೆ ಇನ್ನೊಂದು ವೀಡಿಯೋ ಜೊತೆ ಬರ್ತೀನಿ. ನಮಸ್ಕಾರ.